ದುರ್ಗಾ. ದುರ್ಗಾ ಸಮಾಧಾನ ಮಾಡ್ಕೋ ದುರ್ಗಾ. ಹಲೋ ದೊಡ್ಡ ಅಂಕಲ್, ಮಾಯಾ ಲಾಸ್ಟ್ ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ಲು, ಯಾರು ಅವ್ರ ಜೊತೆ ಮಾತಾಡಿದ್ರು, ಯಾರು ನೋಡಿದ್ರು ಅನ್ನೋ ಪ್ಲೀಸ್ ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಓಕೆ ಥ್ಯಾಂಕ್ ಯು. ಶರತ್, ನನಗಂತೂ ಮಾಯಾ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಗಾಬರಿ ಆಗುತ್ತಪ್ಪ. ಈ ಪ್ರಪಂಚದಲ್ಲಿ ಅವಳನ್ನು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳು? ಯಾರೂ ಇಲ್ಲ. ಎಷ್ಟೇ ಆದರೂ ಅವಳು ನಮ್ಮ ಕುಟುಂಬದ ಒಂದು ಭಾಗ ತಾನೆ. ನಾಳೆ ಅವಳು ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹೌದಪ್ಪ, ನನಗೂ ತುಂಬ ಗಿಲ್ಟ್ ಕಾಡ್ತಾ ಇದೆ. ಎಲ್ಲ ನಂದೇ ಬೇಜವಾಬ್ದಾರಿತನ. ಹಾಗೆಲ್ಲ ಏನು ಅನ್ಕೋಬೇಡ ಶರತ್. ಇಡೀ ಮನೆ ಜವಾಬ್ದಾರಿ ನಿನ್ನ ತಲೆ ಮೇಲಿದೆ. ನೀನು ಎಷ್ಟು ಅಂತ ಮಾಡ್ತೀಯಾ ನೋಡು, ಇದರಲ್ಲಿ ನಿಂದೇನು ತಪ್ಪಿಲ್ಲಪ್ಪ. ನೀನೇನು ನೊಂದ್ಕೋಬೇಡ. ದುರ್ಗಾ ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ಈಗ ಕಾಲ ಬದಲಾಗಿದೆ, ನೀನು ಧೈರ್ಯವಾಗಿರ್ಬೇಕು. ಧೈರ್ಯ ತನ್ಕೋ ದುರ್ಗಾ. ಅಪ್ಪ ದುರ್ಗಾ, ದುರ್ಗಾ ದುರ್ಗಾ ಏನಾಯ್ತು? ಇಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಬಾಸು, ನನ್ ಕೆಟ್ಟವಳು ಬಾಸು, ನನ್ ದಡ್ಡಿ ಬಾಸು. ನನ್ ಸುತ್ತ ಏನೇನೋ ನಡೀತಾ ಇದ್ರು ನನಗೆ ಅರ್ಥನೇ ಆಗ್ಲಿಲ್ಲ. ನನ್ ದಡ್ಡಿ ಬಾಸು. ದುರ್ಗಾ ಏನಿದು? ಏನ್ ಮಾತಾಡ್ತಾ ಇದೀಯಾ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ದುರ್ಗಾ 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 ದುರ್ಗಾ, ದುರ್ಗಂಗೆ ಏನೋ ಆಗ್ತಾ ಇದೆ. ಶರತ್, ಇಲ್ಲಿ ಮಾತಾಡೋದು ಬೇಡ. ಮೊದಲು ಇವಳನ್ನ ಕಾರಲ್ಲಿ ಕೂಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ. ಇದೆಲ್ಲದಕ್ಕೂ ಆ ಮಾಳ್ವಿಕಾನೇ ಕಾರಣ. ಅವಳಿರೋವರೆಗೂ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಅನ್ನೋದೇ ಇರಲ್ಲ. ದುರ್ಗಾ ಹಾಕ್ತಿರೋ ಪ್ರತಿಯೊಂದು ಕಣ್ಣೀರು ನಿನ್ ಪಾಲ್ಗೆ ಜ್ವಾಲಾಮುಖಿ ಆಗತ್ತೆ ಮಾಳ್ವಿಕಾ. ನಮ್ಮಿಬ್ರು ಒಗ್ಗಟ್ಟು ನಿನ್ನ ಹೆಜ್ಜೆ ಹೆಜ್ಜೆಗೂ ಕಾಡತ್ತೆ. ನಿನ್ ಪಾಪಕ್ಕೆ ಕೂಡ ತುಂಬ್ತು ಮಾಳ್ವಿಕಾ. ನಿನ್ ಕೌಂಟ್ ಡೌನ್ ಶುರು ಆಗಿದೆ.